ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾರ್ಗವಿ ಮತ್ತು ಅರ್ಜುನನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಶ್ರೀಮಂತರು ಭಾರ್ಗವಿ ಮನೆಯನ್ನು ಹುಡ್ಕೊಂಡು ಬರ್ತಿದ್ದಾರೆ. ಆದರೆ ಅಲ್ಲಿ ಭಾರ್ಗವಿ ಸ್ನೇಹಿತರು ಪೇಪರಲ್ಲಿ ಕಳ್ಳರು ಬರ್ತಿದ್ದಾರೆ ಅನ್ನೋದನ್ನು ನೋಡಿ ಶ್ರೀಮಂತವ್ರನ್ನೇ ಕಳ್ಳರು ಅಂದ್ಕೊಂಡು ಅವರನ್ನು ಫಾಲೋ ಮಾಡ್ತಿದ್ದಾರೆ. ಈ ಕಡೆ ಶ್ರೀಮಂತವರು ನನ್ನ ಒಡವೆ ಕಿತ್ಕೊಳ್ಳೋಕೆ ಇವರು ಬರ್ತಿದ್ದಾರೆ ಅಂದ್ಕೊಂಡು ತುಂಬ ಫಾಸ್ಟಾಗಿ ಹೋಗ್ತಾರೆ. ಕೊನೆಗೂ ಭಾರ್ಗವಿ ಮನೆ ಮುಂದೆ ಬರ್ತಾರೆ. ಅಲ್ಲಿಗೆ ಬರ್ತಿದ್ದಾಗೆ ಭಾರ್ಗವಿ ಸ್ನೇಹಿತರು ತಲೆಗೆ ಬೆಡ್ಶೀಟನ್ನು ಹೊದ್ಸದೆ ಇಲ್ಲಿ ಕಳ್ಳ ಅಂತ ಹೇಳಿ ಹೊಡೆಯೋಕೆ ಮುಂದಾಗ್ತಾರೆ. ಅರ್ಜುನ್ ಮತ್ತು ಭಾರ್ಗವಿ ಕೂಡ ಬಂದು ಹೊಡಿತಾರೆ. ನಂತರ ಇಲ್ಲಿ ಶ್ರೀಮಂತರು ಅಯ್ಯೋ ಅಳಿಮಯ್ಯ ಅಂತದಾಗೆ ಗೊತ್ತಾಗ್ಬಿಡುತ್ತೆ ಅರ್ಜುನ್ಗೆ. ಏನಿದು ಶ್ರೀಮಂತ ಮಾವನ ಅಂದ್ಕೊಂಡುತ್ತೆ. ಬೆಡ್ಶೀಟನ್ನು ತೆಗಿತಾರೆ. ಮಾವನ ನೋಡಿ ಅಚ್ಚರಿ ಆಗುತ್ತೆ. ಏನದಲ್ಲ ಯಾಕೆ ಕಳ್ಳರು ಅಂತ ಕೂತ್ಕೊಂಡ್ರಿ, ಏನದಲ್ಲ ಮಾವ ಅಂತ ಹೇಳಿ ಭಾರ್ಗವಿ ಅರ್ಜುನ್ ಕೇಳಿದಾಗ ನನಗೇನು ಮಾಡಲಿ ಇವ್ರನ್ನ ಕಳ್ಳರು ಅಂದ್ಕೊಂಡೆ, ಹಾಗಾಗಿ ಕಳ್ಳರು ಅಂತ ಕೂತ್ಕೊಂಡೆ, ಹೇಗೆ ಹೊಡ್ಬಿಟ್ರಿ ನೀವು ನನಗೆ ಅಂತ ಶ್ರೀಮಂತವರು ಹೇಳಿದಾಗ ಎಲ್ಲರೂ ಕೂಡ ಕ್ಷಮೆ ಕೇಳ್ತಾರೆ. ಇಲ್ಲಿ ಮಾವನ ಕಟ್ಕೊಂಡು ಒಳಗಡೆ ಹೋಗ್ತಾರೆ. ಪ್ರೀತಿಯಿಂದ ಕೈತುತ್ತನ್ನು ಕೊಡ್ತಿದ್ದಾರೆ ಅನ್ನಪೂರ್ಣವರು. ಅರ್ಜುನ್ ಮನೆಯಲ್ಲೂ ಇದೇ ರೀತಿ ಇರುತ್ತಾ ಅಂತ ಪ್ರಶ್ನೆ ಮಾಡಿದಾಗ ಅರ್ಜುನ್ ನಮ್ಮ ನಡುವೆ ನಿಜವಾಗ್ಲೂ ಎಂಥ ದೊಡ್ಡ ಒಂದು ಬಿರುಕು ಇದೆ ಅನ್ನೋ ವಿಷಯ ಜಾಗನೇ ಆ ಒಂದು ಡೈನಿಂಗ್ ಟೇಬಲ್ ಅಂತ ತುಂಬಾ ನೊಂದ್ಕೋತಾರೆ. ಆಗ ಇಲ್ಲಿ ನೀನು ಕೂಡ ನಮ್ಮ ಕುಟುಂಬನೇ, ಇನ್ನು ಮುಂದೆ ನಾವೆಲ್ಲ ಇದೇ ರೀತಿ ಇರ್ಬೋದು ಅಂತ ಹೇಳಿ ಅರ್ಜುನನ್ನು ಸಮಾಧಾನ ಮಾಡ್ತಾರೆ ಭಾರ್ಗವಿ ಮತ್ತು ಅವರ ತಾಯಿ. ತದನಂತರ ಇದ ಕಡೆ ಜಿ.ಬಿ. ಪಾಟೀಲ್ ಬಳಿಗೆ ರುದ್ರವರು ಬಂದಿದ್ದ ತನ್ನ ಮಗಳ ಬದುಕನ್ನು ಸರಿಪಡಿಸಿ ಶಕ್ತಿ ಅವರ ಹತ್ರ ಹೋಗಿ ಮಾತಾಡಿ ಅಂದಾಗ ನಾನು ಯಾವ ಮುಖ ಹೊತ್ಕೊಂಡು ಮಾತಾಡಲಿ, ಸಾಧ್ಯ ಆಗೋದಿಲ್ಲ ನನ್ನಿಂದ ಅಂತ ಜಿ.ಬಿ. ಹೇಳೋದಕ್ಕೆ ಕಾಲಿಟ್ಕೊಳ್ಳೋಕೆ ಮುಂದಾಗ್ಬಿಡ್ತಾರೆ ರುದ್ರ. ಅಷ್ಟರಲ್ಲಿ ಬೃಂದ ಬಂದಿದ್ದ. ಮಾವ ನಾನು ಹೋಗಿ ಶಕ್ತಿ ಅಂಕಲ್ ಜೊತೆ ಮಾತನಾಡ್ತೀನಿ, ಅವ್ರಿಗೆ ಏನು ಬೇಕಿದ್ರು ಹೇಳಿ, ಬಟ್ ನಾನು ನಮ್ಮ ಮನೆ ಮಗಳ ಬದುಕನ್ನು ಸರಿಪಡಿಸಬೇಕು ಅಂತ ಹೇಳಿ ಬೃಂದ ಶಕ್ತಿ ಮತ್ತು ವಂದನ ಬಳಿಗೆ ಹೋಗಿ ಮಾತನಾಡೋದಕ್ಕೆ ಮುಂದಾಗ್ತಾರೆ. ಆ ಕಡೆ ಬೃಂದ ಮಾತನ್ನು ಕೇಳೋದಕ್ಕೆ ಅಪ್ಪ ಮಗಳು ಇಬ್ಬರು ಕೂಡ ರೆಡಿಯಲ್ಲ, ಇಬ್ಬರು ಕೂಡ ನಿಮ್ಮ ಮಾತನ್ನು ನಂಬ್ಕೊಂಡು ಇವತ್ತು ನನ್ನ ಅಮ್ಮ ಮತ್ತು ತಮ್ಮ ಜೈಲಲ್ಲಿರೋದು ಅಂತ ವಿಕ್ಕಿ ಹೇಳಿದಾಗ ವಂದನ ಹೇಳಿದಾಗ ಇವತ್ತು ನೀವಿಬ್ಬರು ಆರಾಮಾಗಿ ಇಲ್ಲಿದ್ದೀರಾ ಅಂದರೆ ಅದಕ್ಕೆ ಕಾರಣ ನಾನೇನೆ ಅಂತ ಬೃಂದ ಕೂಡ ಹೇಳ್ತಾಳೆ. ನಂತರ ಯಾಕಮ್ಮ ಬಂದಿದ್ಯಾ ನೀನು, ದುಡ್ಡೇನಾದರೂ ಬೇಕಾ ನಿನಗೆ, ಸರಿ ಆಯಿತು ಬಿಡು ಆಮೇಲೆ ಕೊಡ್ತೀನಿ ಅಂತ ಶಕ್ತಿ ಹೇಳಿದಾಗ ಇಲ್ಲ ನಾನು ಅದಕ್ಕೆಲ್ಲ ಬಂದಿರೋದು, ನಿಮಗೆ ಯಾರು ಅವಮಾನ ಮಾಡಿದ್ರು ಅವರೇ ಬಂದು ನಿಮ್ಮ ಹತ್ರ ಗಂಗಲಾಚಿ ಕೇಳ್ಕೋಬೇಕು ಅಂತ ಒಂದು ಪ್ಲ್ಯಾನ್ ತೊಗೊಂಡು ಬಂದಿದ್ದೇನೆ ಅಂತ ಹೇಳಿ ಬೃಂದ ಹೇಳಿದಾಗ ಶಕ್ತಿ ಮತ್ತು ವಂದನಾಗೆ ಶಾಕ್ ಆಗುತ್ತೆ. ನಂತರ ಇಲ್ಲಿ ಭಾರ್ಗವಿ ದೇವಸ್ಥಾನಕ್ಕೆ ಅಪ್ಪ ಅಮ್ಮನ ಜೊತೆಗೆ ಬಂದು ಅಪ್ಪ ಮತ್ತೆ ನೀವು ಕೋರ್ಟಿಗೆ ಬರಬೇಕು, ಆ ರೀತಿ ನಾನು ಮಾಡ್ತೀನಿ, ಖಂಡಿತ ಅತ್ತೆಗೆ ನೀವೇ ಗೆಲುವನ್ನು ಕೊಡಿಸ್ಬೇಕು, ನ್ಯಾಯ ಕೊಡಿಸ್ಬೇಕು, ಅದೇ ನನ್ನ ಮುಂದಿನ ಗುರಿ ಅಂತ ಹೇಳಿ ಮನೆಗೆ ವಾಪಸ್ ಆಗ್ತಾಳೆ. ಆಗ ಅರ್ಜುನ್ ಭಾರ್ಗವಿಗೆ ಬಿಗ್ ಸರ್ಪ್ರೈಸನ್ನು ಕೊಡ್ತಿದ್ದಾರೆ. ಭಾರ್ಗವಿ ಮನೆಯಲ್ಲಿ ಭಾರ್ಗವಿಗೋಸ್ಕರ ಒಂದು ಆಫೀಸನ್ನು ಮಾಡಿದ್ದಾರೆ. ಇದನ್ನು ನೋಡಿದೆ ಎಲ್ರಿಗೂ ಖುಷಿ ಆಗುತ್ತೆ. ಅದ ಕಡೆ ಜಿ.ಪಿ. ಪಾಟೀಲ್ ಆಫೀಸ್ಗೂ ಕೂಡ ಕ್ಲೈಂಟ್ ಬರ್ತಾರೆ. ಬಂದಿದ್ದೆ ಜಿ.ಪಿ. ಪಾಟೀಲ್ ನಡುವೆ ಒಂದು ಗಲಾಟೆ ಆಗುತ್ತೆ. ಏನ್ರಿ ಇನ್ನೂ ಕೂಡ ಸೋದ್ರು ಕೋಪ ಕಡಿಮೆ ಆಗಿಲ್ವಾ ಅಂತ ಹೇಳಿ ಆ ವ್ಯಕ್ತಿ ಹೇಳಿದಾಗ ಬೃಂದ ತನ್ನ ಮಾವ ಎಂಥ ಲಾಯರ್ ಗೊತ್ತಿದೆಯಾ ಅಂತ ಗೊತ್ತಿದೆ ಈಗ ಏನೇ ಇದ್ರು ಸಿಟಿಯ ಫೇಮಸ್ ಲಾಯರ್ ಇವರ ಮಗ ಸೂಸೆನೆ, ಅವ್ರದ್ದೇ ದರ್ಬಾರು ಅವ್ರದ್ದೇ ಕಾರ್ಬಾರು ಅಂತ ಹೇಳ್ತಾರೆ. ಇದರಿಂದ ಮತ್ತೆ ಜಿ ಪಾಟೀಲ್ ಸಿಡಿದದ್ದು ಭಾರ್ಗವಿ ಮನೆಗೆ ಹೋಗ್ತಾರೆ. ಏನಾಗುತ್ತೆ ಮುಂದಿನ ವಿಡಿಯೋ